ಮುಂಬೈ ಪಾಲಿಕೆಗೆ ಮೊಟ್ಟ ಮೊದಲ ಬಾರಿಗೆ ಬಿಜೆಪಿ ಮೇಯರ್. 30 ವರ್ಷಗಳ ಠಾಕ್ರೆ ಪಾರುಪತ್ಯ ಅಂತ್ಯವಾಗ್ತಾ ಇದೆ. ಮೊದಲ ಬಾರಿಗೆ ಮಹಾಯುತಿ ಮೈತ್ರಿಕೂಟಕ್ಕೆ ಬಹುಮತದ ಸಾಧ್ಯತೆ ಎದ್ದು ಕಾಣಿಸ್ತಾ ಇದೆ. ಮುಂಬೈ ಪಾಲಿಕೆಯಲ್ಲಿ 30 ವರ್ಷಗಳ ಬಳಿಕ ಬಿಜೆಪಿ ಮೇಯರ್ ಆಡಳಿತವನ್ನು ನಡೆಸೋದಕ್ಕೆ ಕ್ಷಣಗಣನೆ ಆರಂಭ ಆದಂತೆ ಕಾಣಿಸ್ತಾ ಇದೆ. ಶತಾಯ ಗತಾಯ ಠಾಕ್ರೆ ಬ್ರದರ್ಸ್ಗೆ ಪಾಠವನ್ನು ಕಲಿಸಲೇಬೇಕು ಅಂಥೇಳಿ ದೇವೇಂದ್ರ ಫಡ್ನವೀಸ್, ಏಕನಾಥ್ ಶಿಂದೆ ಜಂಟಿಯಾಗಿ ಈ ಬಾರಿಯ ಚುನಾವಣೆಯನ್ನು ಫೇಸ್ ಮಾಡಿದರು. ಅದರಲ್ಲೂ ಕೂಡ 30 ವರ್ಷಗಳಿಂದ ಮುಂಬೈ ಮಹಾನಗರ ಪಾಲಿಕೆಯನ್ನ ಆಡಳಿತ ನಡೆಸ್ತಾ ಇದ್ದೇವೆ ಅನ್ನುವಂತಹ ಅತಿಯಾದ ವಿಶ್ವಾಸ ಇತ್ತಲ್ಲ, ಅದಕ್ಕೂ ಕೂಡ ಮತದಾರರು ಪೆಟ್ಟು ಕೊಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಅದಾದಮೇಲೆ ಚುನಾವಣೆಯನ್ನ ಎದುರಿಸೋದ್ರಲ್ಲಿ ಬಿಜೆಪಿ ಯಾವ ರೀತಿಯ ಸ್ಟ್ರಾಟರ್ಜಿ ಮಾಡುತ್ತೆ ಅನ್ನೋದಕ್ಕೆ ಈ ಹಿಂದಿನ ಹಲವು ಚುನಾವಣೆಗಳು ಕೂಡ ನಮ್ಮ ಮುಂದೆ ಎಕ್ಸಾಂಪಲ್ ಆಗಿದ್ದಾವೆ. ಈ ಹಿಂದೆ ಅಷ್ಟೇ ಕೇರಳದ ಲೋಕಲ್ ಬಾಡಿ ಚುನಾವಣೆಯಲ್ಲೂ ಕೂಡ ಬಿಜೆಪಿ ಅತಿ ದೊಡ್ಡ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿತ್ತು. ಈಗ ಮಹಾರಾಷ್ಟ್ರದ ಲೋಕಲ್ ಬಾಡಿ ಚುನಾವಣೆಯಲ್ಲೂ ಕೂಡ ಈ ಸಾಧನೆಯನ್ನು ಮಾಡಿರುವಂಥದ್ದು. ಅಲ್ಲಿಗೆ ಪ್ರತಿಯೊಂದು ಚುನಾವಣೆಯಲ್ಲೂ, ಪ್ರತಿಯೊಂದು ಗ್ರಾಮ ಪಂಚಾಯತಿ ಚುನಾವಣೆಯಿಂದ ಹಿಡಿದು ಪಾಲಿಕೆ ಚುನಾವಣೆಯವರೆಗೂ ಕೂಡ ಬಿಜೆಪಿ ಸೀರಿಯಸ್ ಆಗಿ ಕನ್ಸಿಡರ್ ಮಾಡ್ತಾ ಇರೋದೇ ಇವತ್ತಿನ ಬಿಜೆಪಿಯ ಈ ಸಾಧನೆಗೂ ಕೂಡ ಪ್ರಮುಖ ಕಾರಣವಾಗ್ತಾ ಇದೆ. ಮಹಾರಾಷ್ಟ್ರದ ಲೋಕಲ್ ಬಾಡಿ ಎಲೆಕ್ಷನ್ನಲ್ಲಿ ಬಿಜೆಪಿ ಇತಿಹಾಸವನ್ನು ಸೃಷ್ಟಿ ಮಾಡುವಂತಹ ಸಾಧ್ಯತೆ ಎದ್ದು ಕಾಣಿಸ್ತಾ ಇದೆ. ಮುಂಬೈನ ಮಹಾನಗರ ಪಾಲಿಕೆಯ ಚುನಾವಣೆಯಲ್ಲಿ ಈ ಬಾರಿ ಬಿಜೆಪಿ ಕಮಾಲನ ಮಾಡುತ್ತೆ ಅಂತ ಹೇಳಿ ಬಹುತೇಕ ಸಮೀಕ್ಷೆಗಳು ಭವಿಷ್ಯವನ್ನು ನುಡಿದಿದ್ವು. ಅದು ನಿಜವಾಗ್ತಾ ಇದೆ. ಮ್ಯಾಜಿಕ್ ನಂಬರ್ ಅನ್ನ ರೀಚ್ ಆಗೋದಕ್ಕೆ ಕೇವಲ 6 ವಾರ್ಡ್ಗಳಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡ್ರೆ ಬಿಜೆಪಿಗೆ ಸಾಕಾಗಿದೆ. ಬಹುತೇಕ ಮ್ಯಾಜಿಕ್ ನಂಬರ್ ಅನ್ನ ಬಿಜೆಪಿ ರೀಚ್ ಆಗುವಂತಹ ಸಾಧ್ಯತೆ ಎದ್ದು ಕಾಣಿಸ್ತಾ ಇದೆ. ಈ ಮೂಲಕ 30 ವರ್ಷಗಳಿಂದ ಮಹಾನಗರ ಪಾಲಿಕೆಯಲ್ಲಿ ದರ್ಬಾರ್ ನಡೆಸ್ತಾ ಇದ್ದಂತಹ ಉದ್ಧವ್ ಠಾಕ್ರೆ ಅವರಿಗೆ ಅತಿ ದೊಡ್ಡ ಹಿನ್ನಡೆಯಾಗಿರುವಂಥದ್ದು, ನಿರಾಸೆಯಾಗಿರುವಂಥದ್ದು. ಈ ಮೂಲಕ ಮಹಾರಾಷ್ಟ್ರದಲ್ಲಿ ಉದ್ಧವ್ ಠಾಕ್ರೆ ಅವರ ಶಿವಸೇನೆಯ ಪಕ್ಷದ ಪರಿಸ್ಥಿತಿ ಏನು ಅನ್ನುವಂತಹ ಪ್ರಶ್ನೆ ಕೂಡ ಸಹಜವಾಗಿಯೇ ಮುನ್ನೆಲೆಗೆ ಬರ್ತಾ ಇದೆ. ಒಟ್ಟಾರೆಯಾಗಿ ಅಧಿಕಾರಕ್ಕಾಗಿ ಯಾರ ಜೊತೆಗೆ ಬೇಕಾದರೂ ಕೂಡ ಉದ್ಧವ್ ಠಾಕ್ರೆ ಅವರು ಕೈ ಜೋಡಿಸ್ತಾ ಇದ್ರು. ಅತಿಯಾದ ಆತ್ಮವಿಶ್ವಾಸವಿತ್ತು. ಮರಾಠಿಗರ ಅಸ್ಮಿತೆಯನ್ನೇ ಇಟ್ಕೊಂಡು ರಾಜಕಾರಣ ಮಾಡ್ತಾ ಇದ್ರು. ಅದೆಲ್ಲವೂ ಕೂಡ ಈ ಬಾರಿ ಉದ್ಧವ್ ಠಾಕ್ರೆ ಅವರಿಗೆ ಅತಿ ದೊಡ್ಡ ಪೆಟ್ಟು ಕೊಟ್ಟಿರೋದು ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಜೊತೆಗೆ ಭಾಷಣದಲ್ಲಿ ವಲಸಿಗರ ವಿರುದ್ಧ ವಾಚಾಮಗೋಚರ ವಾಗ್ದಾಳಿಯನ್ನು ನಡೆಸ್ತಾ ಇದ್ರು. ಅದರ ಪೆಟ್ಟು ಕೂಡ ಫಲಿತಾಂಶದಲ್ಲಿ ಎದ್ದು ಕಾಣಿಸ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ದೇವೇಂದ್ರ ಫಡ್ನವೀಸ್ ಅವರ ನಾಯಕತ್ವ ಮತ್ತೊಮ್ಮೆ ಮಹಾರಾಷ್ಟ್ರದಲ್ಲಿ ಪ್ರೂವ್ ಆಗ್ತಾ ಇದೆ. ಮುಂಬೈ ಮಹಾಯುದ್ಧದಲ್ಲಿ ಕೈಕೊಟ್ಟ ಠಾಕ್ರೆ ಲೆಕ್ಕಾಚಾರ, ಪದೇ ಮೈತ್ರಿಕೂಟ ಬದಲಾವಣೆಯಿಂದ ಪಕ್ಷಕ್ಕೆ ಹಿನ್ನಡೆನ, ಕೊನೆ ಕ್ಷಣದಲ್ಲಿ ರಾಜ್ ಠಾಕ್ರೆ ಜೊತೆಗೆ ಉದ್ಧವ್ ಠಾಕ್ರೆ ಅವರು ಮೈತ್ರಿ ಮಾಡ್ಕೊಳ್ತಾರೆ. ವರ್ಕೌಟ್ ಕೂಡ ಅದಾಗಿಲ್ಲ ಉದ್ಧವ್ ಅವರ ಕಾರ್ಯತಂತ್ರ. ಮುಂಬೈ ಮಹಾಯುದ್ಧದಲ್ಲಿ ಠಾಕ್ರೆ ಲೆಕ್ಕಾಚಾರ ಕೈಕೊಟ್ಟಿರೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಕಳೆದ ಬಾರಿ ಚುನಾವಣೆಯಲ್ಲಿ ಇದೇ ಉದ್ಧವ್ ಠಾಕ್ರೆ ಅವರು ಎನ್ಸಿಪಿ ಜೊತೆಗೆ ಕೈ ಜೋಡಿಸಿದ್ರು, ಕಾಂಗ್ರೆಸ್ ಮೈತ್ರಿಕೂಟದ ಜೊತೆಗೆ ಕೈ ಜೋಡಿಸಿದ್ರು. ಅದು ಕೂಡ ವರ್ಕೌಟ್ ಆಗಲಿಲ್ಲ. ಹೀನಾಯ ಸೋಲನ್ನು ಅನುಭವಿಸಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಯಿತು. ಈಗ ಮತ್ತೊಮ್ಮೆ ಮಹಾನಗರ ಪಾಲಿಕೆಯ ಚುನಾವಣೆಯಲ್ಲೂ ಕೂಡ, ಲೋಕಲ್ ಬಾಡಿ ಎಲೆಕ್ಷನ್ನಲ್ಲೂ ಕೂಡ ಉದ್ಧವ್ ಠಾಕ್ರೆ ಅವರ ಲೆಕ್ಕಾಚಾರ ಬುಡ ಮೇಲಾಗಿರೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ.